ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತಿನ ವಿಡಿಯೋಗೆ ಏನೇನಾಗ್ತದೆ ಅಂತೇಳಿ ನೋಡೋಣ. ಒಂದು ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ. ಡೈಲಿ ನಮ್ಗೆ ರೊಟ್ಟಿ ಮತ್ತು ಚಪಾತಿ ಅದು ಕಾಯಿಪಲ್ಯ ಕಾಳು ತಿಂದು ಬೇಜಾರಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೀನಿ. ಅದಕ್ಕಾಗಿ ನಾನು ಸ್ವಲ್ಪ ಕಾಜು ಮಸಾಲ ಮಾಡಬೇಕಂತೇಳಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಮೊದಲಿಗೆ ಇವನ್ನೆಲ್ಲ ಬಿಡಿಸಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಳಕತ್ತೀನಿ. ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದು ಒಂದು 3 ಉಳ್ಳಾಗಡ್ಡಿ ಮತ್ತು 1-2 ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಹುರಿಯಾಕತ್ತೀನಿ. ಇಲ್ಲೇ ಜಾಸ್ತಿ ಹುರಿದಷ್ಟು ಗ್ರೇವಿ ಚಲೋ ಆಗ್ತೈತಿ. ಇಲ್ಲಾಂದ್ರೆ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಂಗೆ ಉಳ್ದಿತ್ತಂದ್ರೆ ನಾವೇನು ಪೇಸ್ಟ್ ಆ್ಯಡ್ ಮಾಡ್ತೀವಲ್ಲ, ಎಣ್ಣೆ ಒಳಗೆ ಹಾಕ್ತೀವಲ್ಲ, ಆವಾಗ ಜಾಸ್ತಿ ಆವಾಗ ಸ್ವಲ್ಪ ಜಾಸ್ತಿ ಕೈ ಆಡಿಸ್ಬೇಕು. ಸೊ ಅದಕ್ಕೆ ಆವಾಗ ಜಾಸ್ತಿ ಕೆಲಸ ಬೇಡ ಅಂತ ಈಗ ಸ್ವಲ್ಪ ನೀಟಾಗಿ ಹುರ್ಕೋಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬೇರೆನೂ ನೀವು ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೋದು. ಆ ಥರನೂ ಮಾಡ್ತಾರೆ. ಅಕೋಸ್ ಅದನ್ನು ಟೇಸ್ಟ್ ಚಲೋ ಬರ್ತೈತಿ. ಈಗ ನಾವು ಅಡುಗೆ ಮಾಡೋ ಮೆಥಡು ಯಾವುದಿರುತ್ತಲ್ಲ ಅದ್ರ ಪ್ರಕಾರ ಟೇಸ್ಟ್ ಬರ್ತದೆ ಅಂತ ಹೇಳ್ಬೋದು. ಈಗ ನಾವು ಬಜ್ಜಿ ಮಾಡುವಾಗ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿವಿ ಅಂದ್ರೆ ಅದು ಬೇರೆ ಟೇಸ್ಟ್ ಬರ್ತೈತಿ. ಉದ್ದಕ್ಕೆ ಉಳ್ಳಾಗಡ್ಡಿ ಹೆಚ್ಚು ಮಾಡಿದ್ವಿ ಅಂದ್ರೆ ಅದು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಬರ್ತದೆ ಅಂತ ಹೇಳ್ಬೋದು. ಸೊ ಹಿಂಗೆ ಅಡುಗೆ ಒಳಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದು ಭಾಳ ಆಯ್ತು ನಾನು. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ನಾನು ಏನು ಮಾಡಿದೆ ಅಂದರೆ ಎಣ್ಣೆ ಹಾಕಿದ್ದೆ, ಸಾಸಿವೆ ಜೀರಿಗೆ ಹಾಕಿದ್ದೆ, 1-2 ಮೆಣಸಿನ್ಕಾಯಿ ಹಾಕಿದ್ದೆ, ಜಾಸ್ತಿ ಸ್ಪೈಸಿ ಬೇಡ ಅಂಥೇಳಿ ಅಂದ್ಕೊಂಡು. ಅದಾದಮೇಲೆ ಎಣ್ಣೆ ಒಳಗನ ನೀವು ಖಾರ ಮತ್ತು ಅರಿಶಿನ ಹಾಕ್ಬೋದು. ಬಟ್ ಅದು ಜಾರ್ ತೊಗೊಳ್ಳೋಷ್ಟಿಗೆ ಅಂದ್ರೆ ಹೊತ್ತು ಬಿಡ್ತೈತಿ. ಅದಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ಪೀಸ್ ಹಾಕಿದ್ದೆ ನಾನು. ಅದು ಎಣ್ಣೆ ಒಳಗೆ ಸ್ವಲ್ಪ ನೀಟಾಗಿ ಬೆಂದಾದ್ಮೇಲೆ ಇದಕ್ಕೆ ಅರಿಶಿನ ಮತ್ತು ಖಾರ ಹಾಕ್ಕೋಬೋದು. ನಮ್ಮದು ಖಾರ ಹೆಂಗೈತಂದ್ರೆ ಖಾರ ಐತಿ ಬಟ್ ಕಲರ್ ಇಲ್ಲ, ಹಂಗಾಗಿ ಕಲರ್ ಸ್ವಲ್ಪ ಡಲ್ ಐತಿ ಇದು. ಅದಕ್ಕೆ ನಾನು ಎಣ್ಣೆ ಒಳಗೆ ಹಾಕಿದ್ರೆ ಕಲರ್ ಬರ್ತೈತೆ ಏನೋ ಅಂತ ನೋಡಬೇಕು. ಇದು ಆದಮೇಲೆ ಸ್ವಲ್ಪ ಅದು ನಾವು ರುಬ್ಬಿದ್ವಲ್ಲ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಆವಾಗವಾಗ ನಾನು ಪನ್ನೀರ್ ಮಸಾಲ ಮತ್ತು ಕಾಜು ಮಸಾಲ ಮಾಡ್ತಾಯಿರ್ತೀನಿ. ಕಾಳು ಮತ್ತು ಕಾಯಿಪಲ್ಯ ಎಲ್ಲ ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಮಾಡೋದ್ರಿಂದ ಸ್ವಲ್ಪ ನಮಗೂ ಖುಷಿ ಆಗ್ತೈತಿ. ಎವ್ರಿ ಟೈಮ್ ನಾವು ಹೊರಗೆ ಹೋಗಿ ತಿನ್ನೋಕ್ಕಾಗಂಗಿಲ್ಲ. ಆಮೇಲೆ ನಮ್ಮ ಮನೆಯವರು ಇದಕ್ಕೆ ಕಾಜು ಮಸಾಲಾಗೆ ಜೀವ ಅದಾರ, ಹಾಗಾಗಿ ಮಾಡಿರ್ತೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಜಾಸ್ತಿ ಸ್ಪೈಸಿ ಮಾಡಬಾರ್ದು ಅಷ್ಟೇ. ಇದು ಚಪಾತಿಗೆ ಮತ್ತು ಅನ್ನಕ್ಕೆ, ಆಮೇಲೆ ದೋಸೆ ಜೊತೆಗೂ ಪೂರಿ ಜೊತೆಗೂ ತಿನ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದು ಅನ್ನಕ್ಕೆ ಮತ್ತು ಚಪಾತಿಗೆ ಎರಡಕ್ಕೂ ನಡೀತೈತಲ್ಲ, ಹಾಗಾಗಿ ಕೆಲವೊಮ್ಮೆ ಏನು ಮಾಡಿಬಿಟ್ಟಿರ್ತೀನಿ, ಇದು ಒಂದೇ ಮಾಡಿ ಚಪಾತಿ ಮತ್ತು ಅನ್ನ ಮಾಡಿರ್ತೀನಿ. ಸೊ ನನಗೆ ಹೆಂಗೆ ಈಸಿ ಅನ್ನಿಸ್ತೈತಿ ಹಂಗೆ ಕೆಲವೊಮ್ಮೆ ಅಡುಗೆ ಮಾಡೋಕ್ಕೂ ಬೇಜಾರಾಗಿರ್ತೈತಿ. ಬಟ್ ತಿನ್ನೋಕೆ ಸ್ವಲ್ಪ ಏನಾರ ಬೇಕು ಅನ್ನಿಸ್ತಿರ್ತೈತಿ. ಆ ಟೈಮ್ ಒಳಗೆ ಈ ಥರ ಮಾಡ್ಕೊಳ್ಳೋದು ಈಸಿ ಅನ್ನಿಸ್ತದೆ ಅಂತ ನನಗೆ ಅನ್ನಿಸ್ತೈತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆವಾಗಲೇ ಒಗ್ಗರಣೆ ಕೊಡುವಾಗ ಸ್ವಲ್ಪ ಪಲಾವಿಲಿ ಚಕ್ಕಿ, ಲವಂಗ, ಕಾಳು ಮೆಣಸು ಅವನ್ನೆಲ್ಲ ಹಾಕ್ಕೊಂಡಿದ್ದೆ ನಾನು ಎಣ್ಣೆ ಒಳಗೆ. ಅದನ್ನ ಹೇಳಕ್ಕೆ ನೆನಪಾಗಲಿಲ್ಲ. ಸೊ ಅದಕ್ಕೆ ಜಾಸ್ತಿ ನಾನು ಇಲ್ಲಿ ಇದು ಮಾಡಲಿಲ್ಲ, ಜಾಸ್ತಿ ಮಸಾಲೆ ಹಾಕಲಿಲ್ಲ. ಗರಂ ಮಸಾಲ ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಎಲ್ಲ ಮಾಡಿದಾಗ ಡೈರೆಕ್ಟಾಗಿ ಪೌಡ್ರ್ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಸಾಂಬಾರು ಪುಡಿ ಹಾಕಿದ್ದೆ. ನನಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕಾಗಿತ್ತು, ಮತ್ತು ಅದಕ್ಕೆ ಅರಿಶಿನ ಆ್ಯಡ್ ಮಾಡಿದ್ದೆ. ಆವಾಗ 1 ಸ್ಪೂನ್ ಹಾಕಿದ್ದೆ, ಈಗ 1 ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಿಗೆ ನಿಮ್ಗೆ ಉಪ್ಪು ಖಾರ ಏನಾದರೂ ಹೆಚ್ಚಿಗೆ ಬೇಕಾಗಿತ್ತು ಅಂದರೆ ಹಾಕೋಬೋದು. ಅದಾದಮೇಲೆ ಮಿಕ್ಸಿ ಜಾರ್ ಒಳಗೆ ಆವಾಗಲೇ ರುಬ್ಕೊಂಡಾಗ ಸ್ವಲ್ಪ ಅದ್ರೊಳಗೆ ಇರುತ್ತಲ್ಲ, ಸೊ ಅದರೊಳಗೆ ನೀರು ಹಾಕಿ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡೆ. ನಿಮ್ಗೆ ಅನ್ನಕ್ಕೆ ಬೇಕಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು ಜಾಸ್ತಿ ನೀರು ಹಾಕ್ಕೊಂಡು. ನಮಗೇನು ಚಪಾತಿಗೆ ಮಾಡಿದ್ವಿ ಅಲ್ಲ, ನಾವು ಮಸಾಲ ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ಸಿಜ್ವಾನ್ ರೈಸ್ ಮಾಡಿದ್ದೆ. ಸೊ ಅದಕ್ಕೆ ನಾವು ಜಾಸ್ತಿ ಅಳ್ಳಕ್ಕೆ ಮಾಡಲಿಲ್ಲ, ತಿಕ್ಕಾಗಿ ಇರಲಿ ಅಂಥೇಳಿ ಜಾಸ್ತಿ ನೀರು ಹಾಕಲಿಲ್ಲ ನಾನು. ಸೊ ಈಗ ಆಲ್ಮೋಸ್ಟ್ ಮುಗಿಯಾಕೆ ಬಂತು ಇದು ರೆಸಿಪಿ. ಈಗ ಏನು ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಗೋಡಂಬಿ, ಅವನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದನ್ನೇನು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಸೂರಿ ಮೆಂತಿ ಹಾಕಿ ಮಾಡಿಬಿಟ್ಟು ಕಡ್ಡಾಡಿಸ್ಬಿಟ್ರೆ ಮುಗಿದು ಹೊತ್ತು ಕಾಜು ಮಸಾಲ ರೆಡಿ ಆಗಿಬಿಟ್ಟಿರ್ತೈತಿ. ನಾವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ವಾವ್ ಅಂತ ತಿಂತೀವಲ್ಲ, ಅದೇ ಟೇಸ್ಟ್ ಬರ್ತೈತಿ. ಮನ್ಯಾಗ ಮಾಡಿದ್ದು ಇನ್ನೂ ಹೆಲ್ದಿ ಅಂತ ಹೇಳ್ಬೋದು. ನೀವು ಇದಕ್ಕೆ ಎಣ್ಣೆ ಬದಲಾಗಿ ತುಪ್ಪನೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ತುಪ್ಪ ಮತ್ತು ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಚಲೋ ಬರ್ತೈತೆ ಅಂತ ಹೇಳ್ಬೋದು. ಇದಾದಮೇಲೆ ಇದ್ರ ಜೊತೆಗೆ ನಾನು ಸಿಜ್ವಾನ್ ರೈಸ್ದು ಒಂದು ಒಗ್ಗರಣೆ ಕೊಟ್ಕೊಂಡೆ. ಇಷ್ಟೊತ್ತಿಗೆ ಅಂದರೆ ಹುಡುಗರು ಎದ್ಬಿಟ್ಟಿದ್ರು, ಅವ್ರದ್ದು ಬಾಯಿ ಕೇಳಾದಿತ್ತ. ಸೊ ಅದೊಂದು ಒಗ್ಗರಣೆ ಕೊಟ್ಟಿದ್ರೆ ಮುಗಿದು ಹೋಗ್ತೈತಿ, ಸ್ಕೂಲಿಗೆ ಕಟ್ಟಕ್ಕೂ ಅನುಕೂಲ ಆಗ್ತೈತೆ ಅಂತೇಳಿ ಅದಕ್ಕೂ ಹೆಚ್ಚಿಟ್ಕೊಂಡು
ಇದು ಪ್ಯಾಕೆಟ್ ತಂದು ಭಾಳ ದಿನ ಆತು, ಈಗ 2-3 ಸಲ ಮಾಡಿದ್ದೆ. ಇನ್ನೊಂದಿಷ್ಟು ಉಳ್ದೈತಿ, ಅದೊಂದಿಷ್ಟು ಮಾಡಿ ಖಾಲಿ ಮಾಡಿಬಿಡೋಣ ಅಂದರೆ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡು. ಇದು ಭಾಳ ಈಸಿ ಫ್ರೆಂಡ್ಸ್ ಮಾಡೋದು. ನಾವು ಒಗ್ಗರಣೆ ಪಲ್ಯಕ್ಕೆಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಕ್ವಿಕ್ಕಾಗಿ ಆಗ್ತೈತಿ. ಆಮೇಲೆ ಮಕ್ಳಿಗೆ ಡಬ್ಬಿ ಕಟ್ಟೋದದು ಇತ್ತಂದ್ರೆ ಭಾಳ ಯೂಸ್ ಆಗ್ತೈತಿ. ಇದಕ್ಕೆ ನಾನು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಇದಕ್ಕೆ ಶೇಂಗಾ ಕಾಳು ಜಾಸ್ತಿ ಹಾಕ್ಬೇಕು ಅಂದ್ರೆ ಚಲೋ ಆಗ್ತೈತಿ. ನಮ್ಮ ಮನ್ಯಾಗ ಶೇಂಗಾ ಕಾಳು ಇಷ್ಟಪಡ್ತಾರೆ. ಹುಡುಗರು ಅದು ತುತ್ತಿಗೆ ಒಂದು ಕಾಳು ಬೇಕು, ಅವ್ರಿಗೆ ಹುಡುಕ್ತಾ ಇರ್ತಾರೆ, ಹಾಗಾಗಿ ಜಾಸ್ತಿ ಹಾಕಿರ್ತೀನಿ. ಅದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ನಿಮ್ಗೆ ಒಗ್ಗರಣೆಗೆ ಏನು ಇಷ್ಟ ಅದನ್ನೆಲ್ಲ ಹಾಕ್ಕೊಂಡು ಒಂದಿಷ್ಟು ಕ್ಯಾಶ್ಯೂ ಪೀಸ್ನ ಹಾಕಿದ್ದೆ ನಾನು ಇದಕ್ಕೆ. ಸೊ ಇದು ಹಾಕಿದಾದ್ಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಬೆಂದಾದ್ಮೇಲೆ ಟೊಮ್ಯಾಟೊ ಹಾಕಿ ಉಪ್ಪು ಹಾಕಿಬಿಟ್ರೆ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೊಮ್ಯಾಟೊ ಬೇಗ ಮೆತ್ತಗಾಗ್ತದೆ ಅಂತ ಹೇಳ್ಬೋದು. ನಾನು ಎಲ್ಲ ಪಲ್ಯಕ್ಕೂ ಇದೇ ಪ್ರೊಸೀಜರ್ನ ಫಾಲೋ ಮಾಡಿರ್ತೀನಿ. ಆಮೇಲೆ ನಾವು ಕಾಯಿಪಲ್ಯ ಎಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಬೆಂದಾದ್ಮೇಲೆ ಟೊಮ್ಯಾಟೊ ಹಾಕಿ ಆಮೇಲೆ ಉಪ್ಪು ಹಾಕಿ ಕೈ ಆಡಿಸೋದ್ರಿಂದ ಸ್ವಲ್ಪ ಗ್ರೇವಿಯಾಗಿ ಬರ್ತೈತೆ ಅಂತ ಹೇಳ್ಬೋದು. ಕೆಲವೊಬ್ಬರು ಎಲ್ಲನೂ ಒಂದ್ರಾಗ ಟೊಮ್ಯಾಟೊ, ಉಳ್ಳಾಗಡ್ಡಿ ಎಲ್ಲನೂ ಸಪ್ರೇಟಾಗಿ ಹೆಚ್ಕೊಳ್ಳೋದಿಲ್ಲ, ಎಲ್ಲನೂ ಒಂದ್ರಾಗ ಹಾಕಿ ಎಣ್ಣೆಗೂ ಒಂದ್ರಾಗನ ಹಾಕಿರ್ತಾರೆ. ಅದು ಪಲ್ಯ ಉಳ್ಳಾಗಡ್ಡಿ ಒತ್ತಟೆ, ಟೊಮ್ಯಾಟೊ ಒತ್ತಟೆ ಈ ಥರ ಎಲ್ಲ ಆಗ್ತಿರ್ತೈತಿ. ಅದು ಟೇಸ್ಟ್ ಬರ್ಬೋದು ಅನ್ಸುತ್ತೆ ಫ್ರೆಂಡ್ಸ್. ಇದು ಈಗ ಆಲ್ಮೋಸ್ಟ್ ಎಣ್ಣೆ ಒಳಗೆಲ್ಲ ಬೆಂದ್ಬಿಟ್ಟೈತಿ. ಈ ಸ್ಟೇಜಿಗೆ ನಾವು ಹಾಕಬೇಕು ಅದನ್ನು ಸಿಜ್ವಾನ್ದು ಪೇಸ್ಟ್. ಇದು ನೋಡೋಕೆ ಸ್ವಲ್ಪ ಕೆಂಪು ಚಟ್ನಿಗತೆನ ಕಾಣಿಸ್ತೈತಿ, ಬಟ್ ಟೇಸ್ಟ್ ಅಷ್ಟೇ ಬೇರೆ ಇರ್ತೈತೆ ಅಂತ ಹೇಳ್ಬೋದು. ಟೇಸ್ಟ್ ಮಕ್ಕಳಿಗೂ ಇಷ್ಟ ಆಗ್ತೈತಿ, ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ. ನನಗಂತೂ ಕ್ವಿಕ್ಕಾಗಿ ಏನಾರು ಮಾಡ್ಬೇಕು ಅನ್ನಿಸ್ದಾಗ ಮಾಡಿಬಿಟ್ಟಿರ್ತೀನಿ. ಅನ್ನ ಮಾಡಿದಾಗ ಅದ್ರ ಜೊತೆಗೆ ಏನಾರು ಮಾಡೋಕ್ಕೆ ಬೇಜಾರಾತಂದ್ರೆ ಇದನ್ನು ಮಾಡಿರ್ತೀನಿ. ಸೊ ಈ ಪೇಸ್ಟ್ ಹಾಕಿದ ಮೇಲೆ ಕಡ್ಡಾಡಿಸಿ ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ. ನಾವು ಪುಳಿಯೋಗರೆ ಎಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ಥರ. ಈಗ ಆಲ್ಮೋಸ್ಟ್ ಇದು ಮುಗಿದ್ಬಿಟ್ಟು ಸೊ ಗ್ಯಾಸ್ ಆಫ್ ಮಾಡಿರ್ತೀನಿ. ಇದ್ರ ಜೊತೆಗೆ ಬಾಸುಮತಿ ರೈಸ್ದು ಅನ್ನ ಮಾಡಬೇಕಂತ ಅಂದ್ಕೊಂಡೀನಿ. ಇದೊಂದು ಸಲ ಮಾಡಿ ಕೇಳಿಸೀನಿ ಫ್ರೆಂಡ್ಸ್. ಈಗ ನಾನು 200 ರೂಪಾಯಿ kg ಅಕ್ಕಿ ಇದು ಈಗ 1 ಗ್ಲಾಸ್ ವೇಸ್ಟ್ ಮಾಡಿಬಿಟ್ಟಿನಿ. ಯಾಕೋ ನಾವು ನಾರ್ಮಲ್ ಚಲೋ ಅಕ್ಕಿಗೆ ಹಾಕ್ತೀವಲ್ಲ ಅಷ್ಟು ನೀರು ಹಾಕಿದ್ರೆ ಮೆತ್ತಗಾಗ್ಬಿಡ್ತೈತಿ. ಅದಕ್ಕೆ ಈ ಅನ್ನ ಆಗೋ ಮಟ್ಟ ನನಗೆ ಸಮಾಧಾನನ ಇರಲಿಲ್ಲ, ಕರೆಕ್ಟಾಗಿ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡು ಮತ್ತು ವೇಸ್ಟ್ ಆಗುತ್ತಾ ಏನು ಅಂಥೇಳಿ ಅಂದ್ಕೊಳಕತ್ತಿದ್ದೆ. ಬಟ್ ಉದುರಾಗಿ ಚಲೋ ಬಂದಿತ್ತು ಅಂತ. ಇದೆಲ್ಲ ಮುಗಿಸಿದಾದ್ಮೇಲೆ ಚಪಾತಿ ಮಾಡಿದ್ದೆಲ್ಲ, ಸ್ವಲ್ಪ ಚಪಾತಿ ಬ್ಲ್ಯಾಕ್ ಕಲರ್ ಮತ್ತು ಹೊಟ್ಟು ಇತ್ತು. ಯಾಕಂದ್ರೆ ನಮ್ಮ ಅತ್ತಿ ಒಂದು ಸೇರು ಇಸ್ಕೊಂಡಿದ್ರು ಹಿಟ್ಟು, ವಾಪಸ್ ಕೊಡುವಾಗ ಒಂದು ಬುಟ್ಟಿ ಕೊಟ್ಟಾಗ ಅನ್ಕೋಬೇಕಾಗಿತ್ತು ನಾನು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಲವೊಮ್ಮೆ ಗಿರಣಿ ಒಳಗೆ ಈ ಥರ ಹಾಕ್ಸ್ತಾರೆ. ಈ ಥರ ದುರಂತ ನಮ್ಮ ಮನೆಯವ್ರು ರಗಡ್ಸಲಿ ಮಾಡ್ಯಾರ. ನಾನು ಸೋಸಿ ಇಟ್ಕೊಂಡಿರ್ತೀನಿ, ಏನೂ ಮಾಡೋಕ್ಕಾಗಂಗಿಲ್ಲ. ಗಿರಣಿಯವರು ಈ ಥರ ಮಾಡಿಕೊಟ್ಟಿರ್ತಾರೆ. ನಾವೇನು ಹೊಲದ್ವ ಏನು ಅನ್ಸಂಗಿಲ್ಲ, ಮನ್ಯಾಗ ಆಕಳ ಇರ್ತೈತಿ, ಆಕಳಕ್ಕೆ ಹಾಕ್ತೀವಿ. ಕೊಂಡು ತಿನ್ನೋರ್ದು ಗತಿ ಏನಂತ ವಿಚಾರನ ಮಾಡೋದಿಲ್ಲ. ಭಾಳ ಸಲ ಹಿಂಗೆ ಮಾಡ್ಯಾರ, ಬಟ್ ಏನು ಮಾಡೋಕ್ಕಾಗಲ್ಲ. ಅದೇ ಕಲ್ಲನ್ನು ತೆಗೆದು ನಾವು ಸೇತುವೆ ಮಾಡಿ ಮುಂದೆ ಹೋಗ್ಬೇಕಂತ ಡಬ್ಬಿ ಒಳಗೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರ್ತೈತಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗೋಣಂತ. ವಿಡಿಯೋ ಪೂರ್ತಿ ಯಾರು ನೋಡಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.